ಎಲ್ರಿಗೂ ಸ್ಮಿತಾ ವ್ಲಾಗ್ಗೆ ಸ್ವಾಗತ. ಇವತ್ತು ವೀಕೆಂಡ್ ಅಲ್ವಾ, ನಾನು ಕರಾವಳಿ ಉತ್ಸವಕ್ಕೆ ಬಂದಿದ್ದೇನೆ. ಒಳಗೋಗಿ ನೋಡುವ ಹೇಗಿದೆ ಅಂತ ಹೇಳಿ. ಇದಕ್ಕೆ ಹೋಗ್ಲಿಕ್ಕೆ ಎಂಟ್ರಿ ಫೀಸ್ ಇದೆ. ನಾವೀಗ ಬಂದಿದ್ದಷ್ಟೇ, ಈಗ ನಾವು ಒಳಗೆ ಹೋಗ್ತೇವೆ. ನೋಡಿ, ನಾನು ಟಿಕೆಟ್ ತಗೊಂಡು ಬಂದೆ. ಒಂದು ಟಿಕೆಟ್ಗೆ 40 rupees. ಇಲ್ಲಿ ಚಿಕ್ಕ ಮಕ್ಕಳಿಗೆ ಕನ್ಸೆಷನ್ ಕೂಡ ಇದೆ. ಎಷ್ಟು ಜನ ಇದ್ದಾರೆ ನೋಡಿ. ನಾನು ಟಿಕೆಟ್ ಕೊಟ್ಟು ಒಳಗೆ ಬಂದಾಯ್ತು. ಇಲ್ಲಿ ನಾನು ಇವಾಗ ಗೇಮ್ಸ್ ನೋಡ್ಲಿಕ್ಕೆ ಬಂದೆ. ತುಂಬಾ ಚೆನ್ನಾಗಿದೆ, ನನಗೆ ಕೂಡ ಆಡ್ಲಿಕ್ಕೆ ಇಷ್ಟ ಆಗ್ತಾ ಇದೆ. ನಾನು ಫಸ್ಟ್ ನೋಡಿ ಹೋಗ್ತೇನೆ, ಮತ್ತೆ ಬಂದು ಆಡುವ ಅಂತ ಹೇಳಿ ಅನ್ಸಿದ್ದೇನೆ. ಇನ್ನು ಆಚೆ ಸೈಡ್ ಇದೆ. ಆಚೆ ಸೈಡ್ ಏನಿದೆ ಅಂತ ನನಗೆ ಕೂಡ ಗೊತ್ತಿಲ್ಲ. ಈಗ ನಾನು ಹೋಗಿ ನೋಡ್ತೇನೆ, ಬನ್ನಿ. ನೋಡಿದ್ರಾ ಹಾಡು ಡ್ಯಾನ್ಸ್ ಹೇಗಿತ್ತು? ತುಂಬಾ ಚೆನ್ನಾಗಿತ್ತಲ್ವಾ? ಇಲ್ಲಿ ಹಾಡು ಡ್ಯಾನ್ಸ್ ಕೇಳ್ತಾ ಕೇಳ್ತಾ ಇಲ್ಲಿ ನಿಮ್ಗೆ ಫುಡ್ ಕೂಡ ಇದೆ. ನೋಡಿ, ಈ ಲೈನಲ್ಲಿ ಫುಲ್ ಫುಡ್ ಇದೆ. ಈಗ ನಾನು ನೋಡ್ತಾ ಇದ್ದೇನೆ, ನನಗೆ ಕೂಡ ಹಸಿವಾಗ್ತಾ ಉಂಟು. ಏನಿದೆ ಅಂತ ಹೇಳಿ ನೋಡುವ ಬನ್ನಿ. ತುಂಬಾ ಜನ ಇದ್ದಾರೆ, ಹಾಗಾಗಿ ನೋಡಿ ಹಪ್ಪಳ ಎಲ್ಲ ಸಿಗ್ತದೆ. ಇಲ್ಲಿ ನೋಡಿ ಹಳೆ ವಸ್ತುಗಳು. ಇಲ್ಲಿ ನೋಡಿ ಉಪ್ಪಿನಕಾಯಿ, ಇಷ್ಟು ವೆರೈಟೀಸ್ ಉಪ್ಪಿನಕಾಯಿ ಇದೆ. ಆದ್ರೆ ಇದಕ್ಕೆ ಮುಚ್ಚಳ ಅಥವಾ ಪ್ಲಾಸ್ಟಿಕ್ ಏನು ಕೂಡ ಮುಚ್ಚಲಿಲ್ಲ. ಇಲ್ಲಿ ತುಂಬಾ ಜನ ಓಡಾಡ್ತಿದ್ದಾರೆ, ಧೂಳೆಲ್ಲ ತಾಗುತ್ತೆ. ಹಾಗಾಗಿ ನಾವು ಅದನ್ನ ಒಂದ್ ವೇಳೆ ಸೇವಿಸಿದ್ರೆ ನಮ್ಗೆ ಆರೋಗ್ಯಕ್ಕೆ ಹಾನಿ ಕೂಡ ಆಗ್ಬಹುದು. ಅರಣ್ಯ ಇಲಾಖೆಯವರು ಆಯೋಜಿಸಿದ ಈ ಒಂದು ದೃಶ್ಯ ಪ್ರದರ್ಶನದ ಮೇನ್ ರೀಸನ್ ಏನಂತ ಹೇಳಿದ್ರೆ, ಜನರಿಗೆ ಎಸ್ಪೆಷಲಿ ಮಕ್ಕಳಿಗೆ ಅರಣ್ಯದ ಬಗ್ಗೆ ಜಾಗೃತಿಯನ್ನು ಮೂಡಿಸ್ಲಿಕ್ಕೋಸ್ಕರ. ಪರಿಸರ ಅಂತ ಹೇಳಿದ್ರೆ ಏನು, ಕಾಡು, ನದಿ, ಬೆಟ್ಟ, ಗುಡ್ಡ, ಪ್ರಾಣಿ, ಪಕ್ಷಿಗಳು ಇವೆಲ್ಲ ನಮ್ಗೆ ಎಷ್ಟು ಇಂಪಾರ್ಟೆಂಟ್, ನಾವು ಪರಿಸರವನ್ನು ಹೇಗೆ ರಕ್ಷಿಸಬೇಕು, ನಾವು ಯಾಕೆ ರಕ್ಷಿಸಬೇಕು ಎಲ್ಲವನ್ನು ಈ ಒಂದು ಚಿಕ್ಕ ದೃಶ್ಯದ ಮೂಲಕ ನಮ್ಗೆ ತೋರಿಸಿದ್ದಾರೆ. ಕೃತಕವಾಗಿ ತೋರಿಸಿದ್ದಾರೆ, ಆದ್ರೆ ಕೂಡ ನಮ್ಗೆ ಇದು ರಿಯಲ್ ಆಗಿ ಫೀಲ್ ಆಗ್ತದೆ. ನೋಡಿ, ಕಾಡಿನಲ್ಲಿ ಒಂದು ಸುಂದರವಾದ ಜಲಪಾತ. ಅಲ್ಲಿ ನೋಡಿ, ಆ ಜಲಪಾತದಲ್ಲಿ ಒಂದು ಮೊಸಳೆ, ಹಾವು ಎಲ್ಲ ಇದೆ. ಕರ್ನಾಟಕ ಕಡಲಾಮೆಗಳು ಇವರು ನನಗೆ ಸಿಕ್ಕಿದ್ರು ಒಳಗೆ. ನಮ್ಗೆ ಹೇಗೆ ಆಯ್ತು ಇದನ್ನು ನೋಡಿ? ಇವಾಗ ಈ ಜನರೇಷನ್ಗೆ ಇದೆಲ್ಲ ನೋಡ್ಲೇಬೇಕಾದದ್ದು. ಯಾಕಂದ್ರೆ ನಾವು IT ಫೀಲ್ಡ್ ಅಂತ ಹೇಳಿದ್ರೆ ಎಲ್ಲೋ ಹೊರಗಡೆ ಹೋಗೋದಿಲ್ಲ, ಬರೀ ಲ್ಯಾಪ್ಟಾಪ್ ನಾವು ಅಂತ ಆಗಿರ್ತೀವಿ. ಬಟ್ ಇದೊಂದು ಒಂದು ಒಳ್ಳೆ ಪರಿಸರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಒಂದು ಒಳ್ಳೆ ಅವಕಾಶ. ಮತ್ತು ಈ ಥರ ನಾವು ನಿಜವಾಗ್ಲೂ ನಾವು ಹೋಗ್ಬೇಕು ಅಂತ ಅನ್ಸುತ್ತೆ. ಟ್ರೆಕ್ಕಿಂಗ್ ಆಗಲಿ, ಅರಣ್ಯ ಇಲಾಖೆಗೆ ಓಕೆ ಕೃತಕವಾಗಿ ಅದನ್ನ ನಾವು ನಿಜವಾಗಿ ನೋಡ್ಬೇಕಂತನೂ ಅನ್ಸುತ್ತೆ. ಸೊ ಇದು ಒಂದು ರುಚಿಯನ್ನು ಕೊಡುತ್ತೆ ನೋಡ್ಬೇಕು ಅಂತ ಹೇಳಿ. ಒಳ್ಳೆ ಪ್ರಯತ್ನ. ಮತ್ತು ಇದು ಫಸ್ಟ್ ಟೈಮ್ ನಾವು ಅಟೆಂಡ್ ಆಗಿರೋದು. ನಾವು ಆಕ್ಚುಲಿ ಉತ್ತರ ಕರ್ನಾಟಕದಲ್ಲಿ ಇದ್ದಿದ್ದು, ಇಲ್ಲಿ ಬಂದಿದ್ದು ಫಸ್ಟ್ ಟೈಮ್ ನಾವು ಕರಾವಳಿ ಉತ್ಸವನ ಮಾಡಿದ್ವಿ. ತುಂಬಾ ಖುಷಿ. ಹೇಗೆ ಆಯ್ತು? ಅದು ತುಂಬಾ ಚೆನ್ನಾಗಿದೆ. ವೀಕೆಂಡ್ ಅಲ್ಲಿ ಒಂದು ಎಂಜಾಯ್ ಮಾಡಿ. ಒಂದು ಎಂಜಾಯ್ ಫುಲ್ಲಿ ಎಂಜಾಯ್ಮೆಂಟ್ 100% ಗ್ಯಾರಂಟಿ ಇದೆ. ಇದು ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರ ಕಡೆಯಿಂದ ಇದನ್ನು ಆಯೋಜಿಸಲಾಗಿದೆ. ಇದಕ್ಕೆ ನೋಡಿ ಎಂಟ್ರಿ ಕೂಡ ಫ್ರೀ. ನೋಡಿ, ನಾನು ಈ ಗೇಮ್ಗೆ ಹೋಗಿ ಬಂದೆ. ಎಷ್ಟು ಹೆದರಿಕೆ ಆಯ್ತು ಅಂತ ಹೇಳಿದ್ರೆ, ಮೇಲೆ ಹೋಗುವಾಗ ಫುಲ್ ಶೇವರಿಂಗ್ ಸ್ಟಾರ್ಟ್ ಆಯ್ತು. ಅಷ್ಟು ತುಂಬಾ ಭಯ ಆಯ್ತು, ಆದ್ರೆ ತುಂಬಾ ಎಂಜಾಯ್ ಮಾಡಿದೆ, ತುಂಬಾ ಖುಷಿ ಆಯ್ತು. ಫಿಶರ್ಮನ್ ಯೂಸ್ ಮಾಡ್ತಿದ್ದಂಥ ವಸ್ತು ಎಲ್ಲ ನೋಡಿ ಆಯ್ತು. ಈಗ ನಾನು ನೆಕ್ಸ್ಟ್ ಬಂದಿದ್ದೇನೆ ಏನಂತ ಹೇಳಿದ್ರೆ, ಬುಡಕಟ್ಟು ಸಂಸ್ಕೃತಿ ಮತ್ತು ವಸ್ತು ಪ್ರದರ್ಶನ ಅಂತೇಳಿ ಎಲ್ಲ ಆಯ್ತು. ಇಲ್ಲಿ ನೋಡಿ ವೆರೈಟೀಸ್ ಪಿಕ್ಕಲ್ ಎಲ್ಲ ಉಂಟು. ಅಜ್ಜಿ, ಯಾವುದೆಲ್ಲ ಪಿಕ್ಕಲ್ ಉಂಟು? ಹಪ್ಪೆ ಮಿಡಿ ಪಿಕ್ಕಲು, ಮತ್ತೆ ಗ್ರೀನ್ ಚಿಲ್ಲಿ, ಮ್ಯಾಂಗೋ ಪೀಸು, ಉಪ್ಪಿನಕಾಯಿ, ಲೆಮನ್
ಚಿಕನ್ ಫ್ರೈಡು, ಕರಂಡೆ ಹುಳಿ. ಟೇಸ್ಟ್ ಮಾಡ್ಲಿಕ್ಕೆ ಕೊಡ್ತೀರಾ? ಹೌದು ನೋಡಿ, ಅಜ್ಜಿ ನಮ್ಗೆ ಪ್ರೀತಿಯಿಂದ ಟೇಸ್ಟ್ ಮಾಡ್ಲಿಕ್ಕೆ ಕೊಡ್ತಾರೆ. ಇದು ಅಪ್ಪೆ ಮೇಡಿ ಅಂತ. ಇದ್ರೆ ರಸ ಪಕ್ಕದ ಉಳಿದ್ರೆ ಸೇಮಿಗೆ ಸ್ವಲ್ಪ ರಸ ಹಾಕಿ ಸ್ವಲ್ಪ ಎಣ್ಣೆ ಪಚ್ಚೆ ಹಾಕಿದ್ರೆ ಭಾರಿ ಟೇಸ್ಟ್ ಸೇಮಿಗೆ. ಗಿಡಮೂಲಿಕೆಗಳ ಜ್ಯೂಸ್ ಇದೆಲ್ಲ. ಹೌದಾ? ಇದೆಲ್ಲ ಒಂದೊಂದು ಗಿಡಮೂಲಿಕೆಗಳು ಒಂದೊಂದಕ್ಕೆ ಒಳ್ಳೆದಂತೇಳಿ ಇರ್ತದೆ. ಈಗ ನಿಮಗೆ ಹೊರಗಿನಿಂದ ಕುಡ್ದ ಹಾಗೆ ಏನಲ್ಲ, ಇದು ಆರೋಗ್ಯಕ್ಕೆ ಸಹ ಒಳ್ಳೆಯದು, ಬಾಯಾರಿಕೆಗೆ ಸಹ ಒಳ್ಳೆಯದು. ಗರ್ಭಿಣಿಯಿಂದ ಚಿಕ್ಕ ಮಕ್ಕಳವರೆಗೆ ಇದನ್ನು ಕುಡಿಬಹುದು. ಥ್ಯಾಂಕ್ ಯು ಅಜ್ಜಿ. ನಿಮಗೆ ಸಹ ಥ್ಯಾಂಕ್ ಯು. ಮ್ಯಾಮ್, ಯು ಆರ್ ಫ್ರಮ್ Denmark. ನಾನು ಒಳಗೆ ಹೋಗಿ ಬಂದೆ. 40 ರುಪೀಸ್ಗೆ ವರ್ತ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಇಲ್ಲಿ ಸಾಂಗ್ ಹೇಳೋದಾಗಿರ್ಬೋದು, ಡ್ಯಾನ್ಸ್ ಮಾಡೋದಾಗಿರ್ಬೋದು ಎಲ್ಲ ಕೂಡ ತುಂಬ ಚೆನ್ನಾಗಿದೆ. ಇಲ್ಲಿ ಬಂದರೆ ಮಾತ್ರ ತುಂಬ ಎಂಜಾಯ್ ಮಾಡ್ಬೋದು. ಹಾಗೆ ಇಲ್ಲಿ ಒಂದು ಅರಣ್ಯಕ್ಕೆ ಸಂಬಂಧಿಸಿದಂತೆ ಅವೇರ್ನೆಸ್ ಕೂಡ ಅವರು ಆಯೋಜಿಸಿದ್ದಾರೆ. ಅದು ಕೂಡ ತುಂಬ ಚೆನ್ನಾಗಿದೆ. ನನಗೆ ತುಂಬ ಇಷ್ಟ ಆಯಿತು. ಒಂದು ವೀಕೆಂಡ್ ಎಂಜಾಯ್ ಮಾಡಿದಾಗೆ ಆಯಿತು. ನೀವು ಬಂದರೆ ನಿಮಗೆ ಕೂಡ ಖುಷಿ ಆಗ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.